ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭರದ್ವಾಜನಿಗೆ ಭೃಗುವು ಹೇಳಿದ ಜಗತ್ ಸೃಷ್ಟಿ ಪ್ರಕಾರವನ್ನು ಭೀಷ್ಮನು ಧರ್ಮರಾಜನಿಗೆ ತಿಳಿಸಿದುದು ಎಂಬ 180ನೆಯ ಅಧ್ಯಾಯಕ್ಕೆ ಸ್ವಾಗತ. ಧರ್ಮರಾಜನು ತಿರುಗಿ ಭೀಷ್ಮನನ್ನು ಕುರಿತು, ತಾತ, ಚರಾಚರಾತ್ಮಕವಾದ ಈ ಪ್ರಪಂಚವು ಎಲ್ಲಿಂದ ಸೃಷ್ಟಿಸಲ್ಪಟ್ಟಿತು? ಅದು ಪ್ರಳಯ ಕಾಲದಲ್ಲಿ ಎಲ್ಲಿ ಸೇರುವುದು? ಸಮುದ್ರಗಳು, ಪರ್ವತಗಳು, ಮೇಘಗಳು, ಭೂಮ್ಯಾಕಾಶಗಳು, ಅಗ್ನಿ ವಾಯುಗಳು ಇವುಗಳಿಂದ ಕೂಡಿದ ಈ ಲೋಕವನ್ನು ಸೃಷ್ಟಿಸಿದವರಾರು? ಭೂತ ಸೃಷ್ಟಿ ಪ್ರಕಾರವೇನು? ಬ್ರಾಹ್ಮಣಾದಿ ವರ್ಣ ವಿಭಾಗಗಳು ಹೇಗೆ ಉಂಟಾದವು? ಆ ವರ್ಣಗಳಿಗೆ ಶುಚಿತ್ವವು ಅಶುಚಿತ್ವವು ಉಂಟಾದುದು ಹೇಗೆ? ಧರ್ಮಾಧರ್ಮ ವಿಧಿಗಳೇನು? ಬದುಕಿರುವ ಪ್ರಾಣಿಗಳ ಜೀವ ಸ್ವರೂಪವೆಂತಹದು? ಈ ಸತ್ತವರು ಎಲ್ಲಿಗೆ ಹೋಗುವರು? ಈ ಲೋಕದಿಂದ ಅವರು ಪರಲೋಕಕ್ಕೆ ಹೇಗೆ ಹೋಗುವರು? ಇವೆಲ್ಲವನ್ನು ನನಗೆ ತಿಳಿಸಬೇಕು ಎಂದನು. ಅದಕ್ಕೆ ಆ ಭೀಷ್ಮನು, ಕುಮಾರ, ಹಿಂದೆ ಭೃಗುಮುನಿಯು ಭರದ್ವಾಜನಿಗೆ ಹೇಳಿದ ಕಥಾರೂಪವಾದ ಇತಿಹಾಸವೊಂದನ್ನು ಇದಕ್ಕೆ ಉದಾಹರಿಸುವರು. ಹಿಂದೆ ಭೃಗು ಮಹರ್ಷಿಯು ಕೈಲಾಸ ಶಿಖರದಲ್ಲಿ ಮಹಾತೇಜಸ್ಸಿನಿಂದ ಕುಳಿತಿದ್ದಾಗ ಭರದ್ವಾಜನು ನಿನ್ನ ಹಾಗೆಯೇ ಇದೇ ವಿಷಯವಾಗಿ ಅವನನ್ನು ಹೀಗೆಂದು ಪ್ರಶ್ನೆ ಮಾಡುವನು. ಓ ಭೃಗುಮುನೀಂದ್ರ, ಸಮುದ್ರಾಕಾಶ ಪರ್ವತಗಳಿಂದಲೂ ಅಗ್ನಿ ವಾಯು ಭೂಮಿಗಳಿಂದಲೂ ಮೇಘಗಳಿಂದಲೂ ಕೂಡಿದ ಪ್ರಪಂಚವು ಯಾರಿಂದ ಸೃಷ್ಟಿಸಲ್ಪಟ್ಟಿತು? ಭೂತ ಸೃಷ್ಟಿ ಕ್ರಮ, ವರ್ಣ ವಿಭಾಗಗಳು, ಶೌಚಗಳು, ಧರ್ಮಾಧರ್ಮಗಳು, ಜೀವ ಸ್ವರೂಪ, ಮೃತರಾದವರು ಹೋಗುವ ಸ್ಥಳ, ಇಹಲೋಕದ ಮತ್ತು ಪರಲೋಕದ ಸ್ವರೂಪಗಳು ಇವನ್ನೆಲ್ಲ ನನಗೆ ತಿಳಿಸಬೇಕೆಂದು ಕೇಳಿದುದರ ಮೇಲೆ ಸಾಕ್ಷಾತ್ ಬ್ರಹ್ಮ ಸಮಾನರಾದ ಆ ಭೃಗುವು ಅದನ್ನೆಲ್ಲ ಹೇಳತೊಡಗಿದನು. ಓ ಭರದ್ವಾಜ, ಹೇಳು. ಮೊದಲು ನಾರಾಯಣನೊಬ್ಬನೇ ನಿತ್ಯನಾಗಿದ್ದನು. ಅವನೇ ಜಗತ್ ಸ್ವರೂಪನಾಗಿ, ಎಲ್ಲಕ್ಕೂ ಅಂತರಾತ್ಮನಾಗಿ, ಅನಾದಿಯಾಗಿ, ಅಕ್ಷಯನಾಗಿ, ಅವ್ಯಕ್ತನಾಗಿ, ದೋಷ ಸಂಬಂಧವಿಲ್ಲದವನಾಗಿ, ಸರ್ವವ್ಯಾಪಕನಾಗಿ, ಸರ್ವಪ್ರಭುವಾಗಿ ಕೂಟಸ್ಥನೆನಿಸಿಕೊಂಡಿದ್ದನು. ಅವನು ಪ್ರಕೃತಿಗಿಂತಲೂ ಪರನು, ಇಂದ್ರಿಯಗಳಿಗೂ ಅಗೋಚರನು. ಆ ದೇವನು ಸೃಷ್ಟಿಯನ್ನು ಮಾಡಬೇಕೆಂದು ಬಯಸಿ ತನ್ನ ಸಹಸ್ರಾಂಶದಲ್ಲಿ ಒಂದಂಶದಿಂದ ಮೊದಲು ಒಬ್ಬ ಪುರುಷನೆಂದು ಸೃಷ್ಟಿಸಿದನು. ಆ ಪುರುಷನನ್ನೇ ಮಹರ್ಷಿಗಳು ಮಾನಸ ಪುರುಷನೆಂದು ತಿಳಿದಿರುವರು. ಅವನಿಗೆ ಅದ್ಯಂತಗಳಿಲ್ಲ. ಅವನು ಶಸ್ತ್ರಗಳಿಂದ ಭೇದ್ಯನಲ್ಲ. ಅವನಿಗೆ ಜರಾ ಮರಣಗಳಿಲ್ಲ. ಅವನು ಅವ್ಯಕ್ತನೆಂದು, ಅಕ್ಷಯನೆಂದು, ಅವ್ಯಯನೆಂದು, ಶಾಶ್ವತನೆಂದು ಪ್ರಸಿದ್ಧಿಗೊಂಡವನು. ಭೂತಗಳೆಲ್ಲವೂ ಅವನಿಂದಲೇ ಹುಟ್ಟಿ ಅವನಲ್ಲಿಯೇ ಲಯಿಸುವವು. ಮೊದಲು ಆ ದೇವನು ಮಹತ್ತೆಂಬ ತತ್ವವನ್ನು ಸೃಷ್ಟಿಸಿದನು. ಮಹತ್ತು ಅಹಂಕಾರವನ್ನು ಸೃಷ್ಟಿಸಿತು. ಆ ಅಹಂಕಾರವು ಸಮಸ್ತ ಭೂತಗಳನ್ನು ಧರಿಸತಕ್ಕ ಪ್ರಭುವೆನಿಸಿದ ಆಕಾಶವೆಂಬ ಭೂತವನ್ನು ಸೃಷ್ಟಿಸಿತು. ಆಕಾಶದಿಂದ ಜಲವು ಹುಟ್ಟಿತು. ಜಲದಿಂದ ಅಗ್ನಿವಾಯುಗಳು ಹುಟ್ಟಿ ಅವೆರಡರ ಸಂಪರ್ಕದಿಂದ ಭೂಮಿಯು ಹುಟ್ಟಿತು. ಆಮೇಲೆ ಆ ಮಾನಸ ಪುರುಷನು ತೇಜೋಮಯವಾದ ದಿವ್ಯ ಕಮಲವೊಂದನ್ನು ಸೃಷ್ಟಿಸಿದನು. ಆ ಕಮಲದಿಂದ ವೇದ ನಿಧಿ ಎನಿಸಿದ ಬ್ರಹ್ಮನು ಹುಟ್ಟಿದನು. ಅವನು ಹುಟ್ಟಿದೊಡನೆ ನಾನೇ ಅವನು ಎಂಬ ಮಾತುಗಳನ್ನು ನುಡಿದುದಾಗಿ ಶ್ರುತಿಗಳು ಹೇಳಿದವು. ಅದರಿಂದಲೇ ಈ ರೀತಿಯಾಗಿ ನಾನೇ ಅವನು ಎಂದು ನುಡಿದುದರಿಂದಲೇ ಅವನಿಗೆ ಅಹಂಕಾರವೆಂಬ ಹೆಸರುಂಟಾಯಿತು. ಅವನು ಸಮಸ್ತ ಭೂತಗಳನ್ನು ತನಗೆ ದೇಹವನ್ನಾಗಿ ಹೊಂದಿ ತಾನು ಅವುಗಳಿಗೆ ಕರ್ತನೆನಿಸಿದನು. ನಮ್ಮ ದೃಷ್ಟಿಗೋಚರವಾಗುತ್ತಿರುವ ಪಂಚಭೂತಗಳು ಮಹಾ ತೇಜಸ್ವಿಯಾದ ಆ ಬ್ರಹ್ಮವೇ. ನಮಗೆ ಕಾಣುವ ಪರ್ವತಗಳೇ ಅವನ ಅಸ್ಥಿಗಳು, ಭೂಮಿಯೇ ಅವನ ಮೇದೋ ಮಾಂಸಗಳು, ಸಮುದ್ರವು ಅವನ ರಕ್ತವು, ಆಕಾಶವೇ ಅವನ ಜಠರವು, ವಾಯುವು ಅವನ ಉಸಿರು, ಅಗ್ನಿಯು ಅವನ ತೇಜಸ್ಸು, ನದಿಗಳು ಅವನ ನಾಡಿಗಳು, ಸೂರ್ಯ ಚಂದ್ರರು ಅವನ ಕಣ್ಣುಗಳು, ಆಕಾಶವು ಅವನ ಶಿರಸ್ಸು, ಭೂಮಿಯು ಅವನ ಪಾದಗಳು, ದಿಕ್ಕುಗಳೇ ಅವನ ಭುಜಗಳು. ಅವನನ್ನು ತಿಳಿಯುವುದು ಸಾಧ್ಯವಿಲ್ಲ. ತಪಸ್ಸಿದ್ಧರಿಗೂ ಅವನ ಆತ್ಮಸ್ವರೂಪವನ್ನು ತಿಳಿಯಲ ಸಾಧ್ಯವು. ಸರ್ವವ್ಯಾಪ್ತಿಯಾದ ಅವನು ಅನಂತನೆಂದು ಕರೆಯಲ್ಪಡುವನು. ಸಮಸ್ತ ಭೂತಗಳಿಗೂ ಅವನು ಆತ್ಮಭೂತನು. ಅಕೃತಾತ್ಮರು ಅವನನ್ನು ತಿಳಿಯಲಾರರು. ಎಲ್ಲ ಭೂತಗಳ ಉತ್ಪತ್ತಿಗೆ ಬೇಕಾದ ಅಹಂಕಾರವು ಅವನಿಂದ ಹುಟ್ಟಿತು. ಜಗತ್ತೆಲ್ಲವೂ ಅವನಿಂದಲೇ ಉತ್ಪನ್ನವಾಯಿತು ಎಂದನು. ಆಗ ಭರದ್ವಾಜನು, ಓ ಭೃಗುಮುನೀಂದ್ರ, ಆಕಾಶ, ದಿಕ್ಕು, ಭೂಮಿ, ವಾಯು ಇವುಗಳ ಅಳತೆ ಏನೆಂಬುದನ್ನು ನನಗೆ ತಿಳಿಸಬೇಕು ಎನ್ನಲು ಭೃಗುವು, ಭರದ್ವಾಜ,
ನೀನು ನೋಡುತ್ತಿರುವ ಈ ಆಕಾಶಕ್ಕೆ ಕೊನೆ ಮೊದಲೇ ಇಲ್ಲ. ಇದು ಸಿದ್ಧಚಾರಣರಿಗೆ ನಿವಾಸವಾಗಿ ರಮ್ಯವಾಗಿ ಎಲ್ಲ ಕಡೆಯೂ ಅಡಗಿರುವುದು. ಅದರ ಕೊನೆಯನ್ನು ಯಾರೂ ಕಾಣಲಾರರು. ಚಂದ್ರ ಸೂರ್ಯರಾದರೂ ಅದರ ಕೆಳಗಾಗಲಿ ಮೇಲಾಗಲಿ ತಮ್ಮ ಕಿರಣಗಳು ಪ್ರಸರಿಸುವಷ್ಟು ದೂರದವರೆಗೆ ಹೊರತು ಅದರಿಂದಾಚೆಗೆ ಅದನ್ನು ಕಾಣಲಾರರು. ಚಂದ್ರ ಸೂರ್ಯ ಕಿರಣಗಳು ಮುಟ್ಟಲಾರದ ಆಚೆಯ ಕಡೆಗಳಲ್ಲಿ ಸೂರ್ಯಾಗ್ನಿಗಳಂತೆ ಸ್ವಪ್ರಕಾಶದಿಂದಲೇ ಬೆಳಗುತ್ತಿರುವ ದೇವತೆಗಳಿರುವರು. ಅವರು ಈ ಆ ಆಕಾಶದ ಕೊನೆಯನ್ನು ಕಂಡವರಲ್ಲ. ಅದು ಅನಂತವಾಗಿ ಎಂತಹವರಿಗೂ ದುರ್ಗಮವಾಗಿರುವುದರಿಂದ ಯಾರು ಅದರ ಎಲ್ಲೆಯನ್ನು ಕಂಡವರಿಲ್ಲವೆಂದು ಶ್ರುತಿಗಳು ಹೇಳುವವು. ಹೀಗೆ ಅಳತೆ ಮಾಡುವುದಕ್ಕೆ ಸಾಧ್ಯವಿಲ್ಲದ ಆ ಆಕಾಶದಲ್ಲಿ ಸ್ವಯಂ ಪ್ರಕಾಶದಿಂದ ಜ್ವಲಿಸುತ್ತಿರುವ ಅನೇಕ ಲೋಕಗಳು ಒಂದರ ಮೇಲೊಂದರಂತೆ ಆವರಿಸಿರುವವು. ಈ ಭೂಮಿಯಿಂದಾಚೆಗೆ ಸಮುದ್ರಗಳುಂಟು. ಸಮುದ್ರದ ಕೊನೆಗೆ ದೊಡ್ಡ ತಮಸ್ಸಿರುವುದು. ತಮಸ್ಸಿನಿಂದಾಚೆಗೆ ತಿರುಗಿ ಜಲವು, ಜಲದಿಂದಾಚೆಗೆ ಅಗ್ನಿಯೂ ಇರುವುದು. ಅಗ್ನಿ ಭೂಮಿಯ ಕೆಳಗೆ, ರಸಾತಲದ ಕೊನೆಯಲ್ಲಿ ಜಲವು, ಆ ಜಲದಿಂದ ಆಚೆಗೆ ಮಹಾಸರ್ಪಗಳು, ಅದರಿಂದಾಚೆಗೆ ತಿರುಗಿ ಆಕಾಶವು, ಆಮೇಲೆ ತಿರುಗಿ ಜಲವು, ಹೀಗೆ ನೀರು ಆಕಾಶವು ಒಂದರ ಮೇಲೊಂದು ಎಡಬಿಡದೆ ಬರುತ್ತಿರುವವು. ಆಕಾಶದ ಮತ್ತು ಜಲದ ಅಳತೆಯನ್ನು ಇಷ್ಟು ಮಾತ್ರ ಎಂದು ನಾವು ತಿಳಿಯಬಹುದು. ಅಗ್ನಿ, ವಾಯು, ಜಲ ಇವುಗಳ ಎಲ್ಲೆಯನ್ನು ದೇವತೆಗಳಾದರೂ ತಿಳಿಯಲಾರರು. ಅಗ್ನಿ, ವಾಯು, ಭೂಮಿ, ನೀರು ಇವುಗಳ ಸ್ವರೂಪಗಳೆಲ್ಲವೂ ಒಂದೇ ವಿಧವಾದುದು. ತತ್ವವನ್ನು ತಿಳಿಯದವರಿಗೆ ಅದು ಬೇರೆ ಬೇರೆಯಾಗಿ ಕಾಣಿಸಬಹುದು. ಮಹರ್ಷಿಗಳು ನಾನಾ ಶಾಸ್ತ್ರಗಳಲ್ಲಿ ಮೂರು ಲೋಕದ ಮತ್ತು ಸಮುದ್ರದ ಅಳತೆಗಳನ್ನು ಪಠಿಸುವರು. ಆದರೆ ಅದೃಶ್ಯವೋ ಅಗಮ್ಯವೋ ಆದ ವಸ್ತುವಿನ ಅಳತೆಯನ್ನು ತಿಳಿದು ಹೇಳಲು ಯಾವನಿಗೆ ತಾನೇ ಸಾಧ್ಯವು? ಸಿದ್ಧರು, ದೇವತೆಗಳು ಹೋಗತಕ್ಕ ದಾರಿಯಾದ ಆಕಾಶ ಭಾಗದ ಅಳತೆಯನ್ನು ತಿಳಿಯುವುದು ಒಂದು ವೇಳೆ ಸಾಧ್ಯವಾಗಬಹುದು. ಆದರೆ ಅಂತರವಿಲ್ಲದುದರಿಂದಲೇ ಅನಂತವೆಂದು ಹೆಸರುಗೊಂಡ ಮತ್ತು ಮಾನಸವೆಂಬ ತನ್ನ ಹೆಸರಿಗೆ ತಕ್ಕಂತೆ ಕೇವಲ ಮನೋಭಾವ್ಯವಾದ ಮಹತ್ವವುಳ್ಳ ಮಾನಸ ಪುರುಷನನ್ನು ಮಾತ್ರ ಅಳತೆಯಿಡುವುದು ಯಾರಿಗೂ ಸಾಧ್ಯವಿಲ್ಲ. ಇಷ್ಟ ಬಂದಂತೆ ಸಂಕೋಚ ವೃದ್ಧಿಗಳನ್ನು ಹೊಂದತಕ್ಕ ಅವನ ದಿವ್ಯ ರೂಪವನ್ನು ಅವನಂತಹವನು ಹೊರತು ಬೇರೆ ಯಾವನೂ ತಿಳಿಯಲಾರನು. ಹಿಂದೆ ಹೇಳಿದ ಪದ್ಮದಿಂದ ಸರ್ವಜ್ಞನು, ಧರ್ಮಮೂರ್ತಿಯೂ ಆದ ಬ್ರಹ್ಮನೆಂಬ ಪ್ರಜಾಪತಿಯು ಹುಟ್ಟಿದನು ಎಂದನು. ಈ ನಡುವೆ ಭರದ್ವಾಜನು, ಓ ಮಹರ್ಷಿ, ಬ್ರಹ್ಮನು ಕಮಲದಿಂದ ಹುಟ್ಟಿದನೆಂದ ಮೇಲೆ ಕಮಲವೇ ಮೊದಲು ಹುಟ್ಟಿದಂತಾಯಿತೇ ಹೊರತು ಬ್ರಹ್ಮನಲ್ಲ. ಹೀಗಿರುವಾಗ ಬ್ರಹ್ಮನೇ ಮೊದಲು ಹುಟ್ಟಿದನೆಂದು ಹೇಳುವುದೇಕೆ? ಈ ಸಂದೇಹವನ್ನು ತೀರಿಸಬೇಕು ಎಂದನು. ಅದಕ್ಕೆ ಆ ಭೃಗುವು, ಭರದ್ವಾಜ, ಕೇಳು, ಭೂಮಿಯೇ ಆ ಪದ್ಮವೆನಿಸುವುದು. ಮಾನಸ ಪುರುಷನ ಯಾವ ಮೂರ್ತಿಯು ಮೊದಲು ಬ್ರಹ್ಮತ್ವವನ್ನು ಹೊಂದಿತೋ ಆ ಮೂರ್ತಿಗೆ ಆಸನ ರೂಪವಾಗಿ ಅದು ಸೃಷ್ಟಿಸಲ್ಪಟ್ಟಿತು. ಮೇರುವು ಆಕಾಶದವರೆಗೆ ಉನ್ನತವಾಗಿ ಆ ಕಮಲಕ್ಕೆ ಕರ್ಣಿಕೆಯಾಯಿತು. ಆ ಕರ್ಣಿಕೆಯ ನಡುವೆ ನೆಲೆಗೊಂಡ ಪ್ರಭುವಾದ ಬ್ರಹ್ಮನು ಅನೇಕ ಲೋಕಗಳನ್ನು, ಮನಸ್ಸಂಕಲ್ಪದಿಂದ ದೇವತೆಗಳನ್ನು, ವಿವಿಧ ಭೂತಗಳನ್ನು ಸೃಷ್ಟಿಸಿದನು ಎಂದನು. ಇದು 180ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇವಿ ದೇಹಿಮೆ. ನಮಸ್ಕಾರ.